ಇತ್ತೀಚೆಗೆ ಆಗ್ತಾ ಇರೋ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಈ ಮರ್ಯಾದೆ ಹತ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ನೀವು ಗಮನಿಸಿರ್ತೀರಾ, ಪ್ರೀತಿಸಿ ಮದುವೆ ಆಗಿರ್ತಾರೆ, ಜಾತಿ ವಿಷಯ ಬಂದು ಮಗಳನ್ನೇ ಕೊಲೆ ಮಾಡುವಂತ ನಡೆದಿದೆ. ಸಾಮಾಜಿಕವಾಗಿ ನೋಡೋದಾದ್ರೆ ಇದು ತುಂಬಾ ಕ್ರೂರವಾದ ಕೃತ್ಯ ಅನ್ನೋದು ಇದಾಗ್ತಾ ಇದೆ. ಏನ್ ಅನ್ಸುತ್ತೆ ಅಂತ ಸರ್? ಇದು ಬಹಳ ಭಯಂಕರವಾದ ವಿಚಾರ. ತಂದೆ ತಾಯಿಗಳು ಎಲ್ಲಿ ತನಕ ಅವ್ರಿಗೆ ಹಕ್ಕಿದೆ ಅಂತಂದ್ರೆ ಮಕ್ಕಳನ್ನ ಬೆಳೆಸಿ ವಿದ್ಯೆ ಕೊಡೋ ತನಕ. ಮದುವೆ ಪ್ರೀತಿ ಅವ್ರಿಗೆ ಬಿಟ್ಟಿದ್ದು. ತಂದೆ ತಾಯಿಗಳು ಈ ವಿಷಯದಲ್ಲಿ ತಲೆ ಹಾಕ್ಬಾರ್ದು. ಅವ್ರಿಗೆ ಯಾರು ಇಷ್ಟ ಇದೆಯೋ ಅವ್ರ ಮದುವೆ ಆಗಲಿ. ಅದು ನಿಜವಾಗ್ಲೂ ಅದು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ದೊಡ್ಡ ಶಕ್ತಿ, ಅಪಾರವಾದ ಶಕ್ತಿ. ಆದ್ದರಿಂದ ಹುಬ್ಬಳ್ಳಿ ಅಲ್ವಾ, ಹುಬ್ಬಳ್ಳಿಯ ತಂದೆ ತಾಯಿಗಳು ತಂದೆನೇ ನಿಂತು ಮಗಳನ್ನ ಕೊಲೆ ಮಾಡಿರೋದು ಭಯಂಕರವಾದ್ದು. ನಾವು ಯಾರು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ನೀವು ಮಕ್ಕಳಿಗೆ ನಿಮ್ಮ ಮೇಲೆ ಹಕ್ಕು ಇರೋದು ಅಷ್ಟೇ. ಅವ್ರ ವಿದ್ಯಾಭ್ಯಾಸ ಕೊಡೋದು, ಅವ್ರನ್ನ ಸ್ವಂತವಾಗಿ ಬದುಕಕ್ಕೆ ಬಿಡೋದು. ಮದುವೆ ಆಗೋದು, ಪ್ರೇರಿಸೋದು ಅದು ಅವ್ರಿಗೆ ಬಿಟ್ಟಿದ್ದು. ಅದು ಯಾರಿಗೂ ಅಲ್ಲಿ ತಲೆ ಹಾಕ್ಬಾರ್ದು. ಆಮೇಲೆ ಇರೋದು ಪ್ರಪಂಚದಲ್ಲಿ ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು. ನೀವು ಉಳಿದ ಜಾತಿಗಳೆಲ್ಲ ನೀವು ಮಾಡ್ಕೊಂಡಿರೋದು, ತಿಳುವಳಿಕೆಯಲ್ಲರೂ ಮಾಡ್ಕೊಂಡಿರೋದು. ಇದನ್ನ ಬಿಡಬೇಕು. ಅದರಲ್ಲೂ ಅವರ ಬಸವಣ್ಣನವರ ತತ್ವಕ್ಕೆ, ಸಂಸ್ಕೃತಿಗೆ ಸೇರಿದಂಥ ಜನ ಈ ಕೆಲಸ ಮಾಡಿದಾರಲ್ಲ ಅಂದ್ರೆ ಬಹಳ ಭಯಂಕರ ಆಗ್ತದೆ. ಅಂದ್ರೆ ಬಸವಣ್ಣವರು ಏನು ಅರ್ಥವಾಗಿಲ್ಲ ಅವ್ರಿಗೆ. ಆದ್ದರಿಂದ ಬಸವಣ್ಣವರ ತತ್ವಗಳನ್ನ ಪದೇ ಪದೇ ನಮ್ಮ ಜನರು ವ್ಯಕ್ತಿಗತ ಮಾಡ್ಕೋಬೇಕಾಗಿದೆ. ಅವರು ಈಗಾಗಲೇ ಸುಮಾರು 900 ವರ್ಷಗಳ ಹಿಂದಲೇ ಅವ್ರು ದೊಡ್ಡ ಕೆಲಸವನ್ನ ಮಾಡಿದ್ರು. ಬಸವಣ್ಣ ಎಲ್ಲ ಭೇದ ಭಾವನ ತೆಗೆದಾಕ್ಲಿಕ್ಕೆ ಅವರು ನಿಜವಾಗಿಯೂ ನಮ್ಮ ಕರ್ನಾಟಕದ ದೊಡ್ಡ ಸಂಸ್ಕೃತಿಯ ನಾಯಕರು. ತುಂಬಾ ತಲೆಬಾಗಿ ಅವ್ರಿಗೆ ನಮಸ್ಕಾರ ಮಾಡ್ತೀವಿ. ಅದನ್ನ ಈ ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಬೇಕು, ಅವರ ನೆಂಟರು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇವರು ಮಾಡಿರ್ತಕ್ಕಂಥ ಈ ಕ್ರೌರ್ಯಕ್ಕೆ, ಈ ಅಪರಾಧಕ್ಕೆ ಅವರು ಮೇಲೆ ಸೂಕ್ತ ಕ್ರಮವನ್ನ ಕಾನೂನು ಪ್ರಕಾರ ಸರ್ಕಾರ ತೆಗೆದುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ.